ಇವತ್ತು ನಾನು ನಮ್ಮ ಯಜಮಾನ್ರ ಹತ್ರ ಚೆಸ್ ಆಡೋದನ್ನ ಕಲ್ತ್ಕೊಂಡೆ. ಪಪ್ಪಗೆ ಮೇಘಮ್ಮ ಬೇಡ. ಇವತ್ತು ನಾನು ನಮ್ಮ ಹುಡುಗ ಚೆಸ್ ಆಡೋಣ ಅಂತ ಕೂತಿದ್ದೀವಿ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಮಿನಿ ಬ್ಲಾಗ್. ಚೆಸ್ ಆಡಿ ತುಂಬಾ ದಿನನೇ ಆಗಿತ್ತು. ಸೊ ಒಂದು ಆಟ ಆಡೋಣ ಅಂತ ಅಂದ್ಬಿಟ್ಟು ನಾನು ನಮ್ಮ ಯಜಮಾನ್ರು ಚಾಲೆಂಜ್ ಹಾಕೊಂಡು ಕೂತ್ಕೊಂಡ್ವಿ. ಈ ಗೇಮ್ ಅಲ್ಲಿ ಯಾರು ವಿನ್ ಆದ್ರು ಅಂತ ನಿಮ್ಗೆ ಗೊತ್ತಾಗ್ಬೇಕು ಅಂದ್ರೆ ವಿಡಿಯೋನ ಎಂಡ್ ವರೆಗೂ ನೋಡಿ. ಸೊಳ್ಳೆ ಕಚ್ಚಲ್ವಾ? ಮೂವ್ ಮಾಡು. ಆಟ ಏನು ಆಡೋಣ ಅಂತ ಕೂತ್ಕೊಂಡೆ. ಆದ್ರೆ ಇಲ್ಲಿ ಈ ಅಪ್ಪ ಮಗಳ ಕಾಟ ನನಗೆ ತಡ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಒಂದೊಂದು ಮುತ್ತು ಮುತ್ತಿತ್ತು. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. ತೋರಿಸು ಸ್ವಲ್ಪ. ಏನಕ್ಕೆ ಫೈಟ್ ಮಾಡಕ್ಕೆ ಜಗಳ ಆಗ್ತಿದ್ದಿ? 12 13 14 15 ಏನಾಯ್ತು ಅಮ್ಮ? ಯಾರು ಗೆದ್ರು? ನೀನೇ. ಅಮ್ಮ ಮುಖ ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ಸೋತಾದ್ಮೇಲೆ ಎಲ್ಲರೂ ಹೇಳೋದು ಕಾಮನ್ ಡೈಲಾಗ್. ಪಪ್ಪ ನಿಂಗೆ ಟ್ರಾಫಿ ಬರೋದು. ಏನ್ ಗೊತ್ತಾ? ಅದೇ ಹೆಂಡ್ತಿರ್ ಮುಂದೆ ಗಂಡ ಸೋತಾಗ ಅವ್ರೇನೋ ಚೀಟಿಂಗ್ ಮಾಡಿರಲ್ವಂತೆ. ಅದೇ ಗಂಡನ ಮುಂದೆ ಅಪರೂಪಕ್ಕೆ ಚೆಸ್ ಆಡೋಣ ಅಂತ ಕೂತ್ಕೊಂಡಿದ್ದೆ. ಕೊನೆಗೂ ಮೋಸ ಮಾಡಿ ನನ್ನ ಸೋಲ್ಸ್ಬಿಟ್ರು. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ಆಟದಲ್ಲಿ ಮೋಸ ಮಾಡಿದಲ್ದಿರನೆ ಸಮಾಧಾನ ಬೇರೆ ಮಾಡಕ್ ಬಿಡ್ತಾ ಇದಾರೆ ಅಪ್ಪ ಮಗಳು. ಅದಕ್ಕೆ ಹೇಳೋದ್ ಯಾವಾಗ್ಲೂ ಹೆಣ್ಮಕ್ಳು ಯಾವಾಗ್ಲೂ ಅಪ್ಪನ್ಗೆನೆ ಸಪೋರ್ಟ್ ಅಂತ ಅಂದು. ನನ್ ಮಗಳು ನನಗ್ ಸಪೋರ್ಟ್ ಮಾಡ್ಲಿ ಅಂತ ನಾನ್ ಕರೆದ್ರೆ ಅವ್ರ ಅಪ್ಪಂಗ್ ಸಪೋರ್ಟ್ ಮಾಡ್ಕೊ ನನ್ನ ರೋಸ್ಟ್ ಮಾಡ್ತಾ ಇದ್ದಾಳೆ. ಇಷ್ಟೊತ್ಗಾಗ್ಲೇ ಗೊತ್ತಾಗಿರುತ್ತೆ ಯಾರು ವಿನ್ ಆದ್ರು ಅಂತ. ಚೆಸ್ ಎಲ್ಲ ಆಟ ಆಡ್ಕೊಂಡು ಅಡಿಗೆ ಮನೆನ ಅಂತ ಅಡಿಗೆ ಮನೆಗ್ ಬಂದ್ರೆ ಅಡಿಗೆ ಮನೆಯಲ್ಲಿ ಸಿಲಿಂಡರ್ ಖಾಲಿಯಾಗಿ ಹೋಗಿದೆ. ಪುಣ್ಯಕ್ಕೆ ಇಂಡಕ್ಷನ್ ಸ್ಟವ್ ಇದ್ದಿದ್ರಿಂದ ಹೊಟ್ಟೆ ತುಂಬಿತು. ಈ ಮಕ್ಳು ಹೇಗೆ ಅಂತಂದ್ರೆ ಎಕ್ಸಾಮ್ ಟೈಮಲ್ಲಿ ಎಷ್ಟು ಓದಿಸಿದ್ರು ಕೂಡ ಬುಕ್ನು ಕೂಡ ಮುಟ್ಟೋದಿಲ್ಲ. ಅದೇ ಈಗ ಎಕ್ಸಾಮ್ ಮುಗ್ದೋಗಿರೋದ್ ಬಗ್ಗೆ ಎಷ್ಟು ಸಿನ್ಸಿಯರ್ ಆಗಿ ನನ್ನ ಮಗಳು ಬುಕ್ ಓದ್ತಾ ಇದ್ದಾಳೆ ಅಂದ್ರೆ ಡೌಟ್ ಬೇರೆ ಕೇಳ್ತಿದ್ದಾಳೆ ಅವ್ರ ಪಪ್ಪನ್ನ, ಇದೇನು ಪಪ್ಪ ಅಂತ. ಇಷ್ಟ ಆಗಿತ್ತು ನನ್ನ ಪುಟ್ಟ ಮಿನಿ ವ್ಲಾಗ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬಾಯ್.